पुलकेशी नगर विधानसभೆ ವ್ಯಾಪ್ತಿಗೆ ಬರ್ತಕ್ಕಂಥ ಕಾವಿ ಬೈಸಂದ್ರದಲ್ಲಿ ದಾರುಲ್ ಸೈದಿಯಾ ಮಸೀದಿಯಲ್ಲಿ ಕೆಲವರು 2 ದಿನದ ಮುಂಚೆ ಟಿವಿಲಿ ಪೇಪರಲ್ಲಿ ಇವತ್ತು ಡೆಕ್ಕನ್ನರಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದರು. ಈ ಮದ್ರಸಾದಲ್ಲಿ ಬೇರೆ ಏನೋ ನಡೀತಾ ಇದೆ ಕೆಟ್ಟದಾಗಿ ಒಂದು ಬರೆದಿದ್ರು ಬಂದಿದ್ದು. ನನ್ನ MLA ಆಗಿ ನನ್ನ ಕರ್ತವ್ಯ, ನನ್ನ ಕ್ಷೇತ್ರದ ಇದು ಮದ್ರಸಾ. ನಾನು ಖುದ್ದಾಗಿ ಈಗ ತಾನೇ ನಾನು ನಮ್ಮ ಹಿರಿಯ ಗುರುಗಳಾದಂತಹ ನಮ್ಮ ಶರಿಯತ್ ಗುರುಗಳು, ನಮ್ಮ ಅರಬಿ ಕಾಲೇಜ್ ಗುರುಗಳ ಹತ್ರ ಹೋಗಿ ಮಾತಾಡಿಕೊಂಡು ಇವತ್ತು ಎಲ್ಲ ನಮ್ಮ ಹಜರತ್ ಸಾಹೇಬರು, ಎಲ್ಲ ಮುಲೆಗಳು, ನಮ್ಮ ಲೀಡ್ರ್ ಆದ ಜಾಕೀರಣ್ಣ, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಸರ್ದಾರು, ಎಲ್ಲರೂ ನಜೀರು, ನಮ್ಮ ಕಾರ್ಪೊರೇಟರ್ ಎಲ್ಲ ಬಂದಿದ್ದೀವಿ. ನಾವೆಲ್ಲ ಖುದ್ದಾಗಿ ನಾವು ಮದ್ರಸಾದಲ್ಲಿ ಒಳಗಡೆ ಹೋಗಿ ನೋಡಿದ್ವಿ. ಈಗ ನೋಡಿದಾಗ ನಮ್ಮ ಮಕ್ಕಳು, ಬಡವ್ರ ಮಕ್ಕಳು, ನಾನು ಮಾತಾಡಿಸ್ದೆ ಕನ್ನಡದಲ್ಲಿ, ಮಾಲೂರಲ್ಲಿದ್ದಾರೆ, ಹೊಸಕೋಟೆಯವರು ಇದ್ದಾರೆ, ಶಿವಾಜಿನಗರ, ನನ್ನ ಕ್ಷೇತ್ರದವರು ಇಲ್ಲಿ ಪಾಠ ಪ್ರವಚನ ಕೇಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಊಟ ಕೊಡ್ತಾಯಿದ್ದಾರೆ. ಊಟನೂ ನೋಡಿದೆ, ಒಳ್ಳೆ ಕ್ಲೀನಾಗಿ ರೂಮ್ಸ್ ಇದೆ, ಬಟ್ಟೆ ಇದೆ, ಹೊತ್ಕೊಳ್ಳೋಕೆ ಎಲ್ಲ ಕರೆಕ್ಟಾಗಿದೆ. ಆದರೂ ಅವ್ರು ಯಾರೋ ನಮ್ಮ ನ್ಯಾಷನಲ್ ಏನವರು ಬಂದಿದ್ದರು, ಇವರು NCP ಕಮಿಷನರು, ಅವ್ರು ಯಾಕೆ ಬಂದರು, ಏನು ಯಾಕೆ ಸ್ಟೇಟ್ಮೆಂಟ್ರು, ಅವ್ರು ಬರಬೇಕಾದ್ರೆ ಸ್ಥಳೀಯ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು, ಸ್ಥಳೀಯ ಗೌರ್ಮೆಂಟಿಗೆ, ಸರ್ಕಾರಕ್ಕೆ ತಿಳಿಸ್ಬೇಕು, ನಮಗೂ ತಿಳಿಸ್ಬೇಕು. ನಾವು ಬರ್ತಾಯಿದ್ವಿ, ಇಲ್ಲೇನೂ ನಡೀತಾ ಇಲ್ಲ. ಇಲ್ಲಿ ಬಂದುಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಟ್ವೀಟ್ ಮಾಡಿಬಿಟ್ರೆ ಇದು ದುರುದ್ದೇಶದ ಮೆಸೇಜ್. ಇದು ಒಂದು ಪಕ್ಷವನ್ನು ಓಲೈಸಿ ಒಂದು ಪಕ್ಷವನ್ನು ಡಿಗ್ರೇಡ್ ಮಾಡೋವಂಥ ಮೆಸೇಜ್ ಇದು. ನಾನು ಇದನ್ನು ಖಂಡಿಸ್ತೀನಿ. ನನ್ನ ಕ್ಷೇತ್ರದಲ್ಲಿ ಎಲ್ಲ ಮದ್ರಸಾಗಳಿಗೂ ನಾನು ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಮದ್ರಸಾಗಳು ಚೆನ್ನಾಗಿ ನಡೀತಾ ಇದೆ. ಬಡವ್ರ ಮಕ್ಕಳಿಗೆ ವಿದ್ಯಾ ಬೋಧನೆ ಮಾಡ್ತಾ ಇದ್ದಾರೆ, ಎಜುಕೇಷನ್ ಕೊಡ್ತಾ ಇದ್ದಾರೆ, ರಾಷ್ಟ್ರೀಯತೆ ಬಗ್ಗೆ ಅವರಿಗೆ ಒಂದು ಮನವರಿಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಕ್ಷೇತ್ರದಲ್ಲಿ ಮದ್ರಸಾದಲ್ಲಿ ಯಾವುದೇ ಅವ್ಯವಹಾರಗಳು ನಡೆಯಿಲ್ಲ, ಯಾವುದೇ ಕೆಟ್ಟ ಟ್ರೈನಿಂಗೂ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಮದ್ರಸಾಗಳು ಚೆನ್ನಾಗಿ ನಡೀತಾ ಇದೆ. ನಾನು ಎಲ್ಲ ಮದ್ರಸಾಗೆ ಭೇಟಿ ಕೊಟ್ಟು ಎಲ್ಲ ಗುರುಗಳನ್ನು, ನಮ್ಮ ಹಜರತ್ಗಳನ್ನ ಭೇಟಿ ಮಾಡಿದ್ದೀನಿ. ಆದ್ದರಿಂದ ಮೊನ್ನೆ ಬಂದಂಥ TV ಪೇಪರಲ್ಲಿ ಫಾಲ್ಸ್, ಅದು ತಪ್ಪದು. ಅದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದವ್ರು ಯಾವುದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಅದು ಯಾವುದು ನಡೆಯೋದು ಇಲ್ಲ, ಮುಂದೆ ನಡೆಯೋದು ಇಲ್ಲ. ಇದ್ರ ಬಗ್ಗೆ ನಾನು ಇದ್ರ ಬಗ್ಗೆ ನಿಮ್ಮ ಲೋಕಸಭಾ ಎಲೆಕ್ಷನ್ ಇಸ್ ಕಮಿಂಗ್. ಆ ಎಲೆಕ್ಷನ್ ಮುಂದೆ ಇಟ್ಕೊಂಡು ಪೀಸ್ಫುಲ್ ಎನ್ವೈರ್ಮೆಂಟ್ ಡೆಸ್ಟ್ರಾಯ್ ಮಾಡೋಕ್ಕೆ ಈ ಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ಬರ್ತಾರೆ. ಇದು ನನಗೆ ಯಾಕೋ ಕಾಣಿಸ್ರೆ ಅದೇ ಥರ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಅದೇ ಕಾಣ್ತಾ ಇರೋದು. ಒಬ್ಬ ಆಯೋಗದ ಅಧ್ಯಕ್ಷ ಒಂದು ಸಂಸ್ಥೆಗೆ ಭೇಟಿ ಕೊಡಬೇಕಂದ್ರೆ ಸ್ಥಳೀಯವಾಗಿ ಎಲ್ಲರಿಗೂ, ಗೌರ್ಮೆಂಟ್ಗೂ ಇನ್ಫಾರ್ಮೇಷನ್ ಕೊಡಬೇಕು, ಸ್ಥಳೀಯ ಪೊಲೀಸ್ಗೂ ಇನ್ಫಾರ್ಮೇಷನ್. ಎಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ, ನಾನು ಕೇಳಿದೆ, ಅವ್ರಿಗೆ ಯಾವ ಮಾಹಿತಿನೂ ಕೊಡಲಿಲ್ಲ ಅವರು. ಅಟ್ಲೀಸ್ಟ್ ಒಳಗಡೆ ಬರಬೇಕಾದ್ರೆ ಇವ್ರ ಮಾಹಿತಿನೂ ಕೇಳಿಲ್ಲ. ತಪ್ಪದು. ತಾಲಿಬಾನ್ ಅಂದರೆ ಇದು ತಪ್ಪದು. ಅದು ನಮ್ಮಲ್ಲಿ ಯಾವ ತಾಲಿಬಾನೂ ಇಲ್ಲ. ಇಲ್ಲಿರೋರೆಲ್ಲ ನಮ್ಮ ಇಂಡಿಯನ್ಸು, ನಮ್ಮ ಸ್ಥಳೀಯರು, ಬಡವರು ಮಕ್ಕಳು ಓದ್ತಾ ಇರೋದಿಲ್ಲ. ಯಾವ ತಾಲಿಬಾನ್ ಅಲ್ಲ ಓದ್ತಾ ಇರೋದಿಲ್ಲ, ಬಡವ್ರ ಮಕ್ಕಳು. ನಾನು ಖುದ್ದಾಗಿ ನೋಡಿದ್ನಲ್ಲ, ನೋಡಿ ಇಲ್ಲಿ ಈ ಸುತ್ತೂ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ಇದ್ದಾರೆ. ಎಲ್ಲಿ ಏರಿಯಾದಲ್ಲಿ. ಇಲ್ಲಿ ಅಂದರೆ ಆಚೆ ಕೇಳಿಸುತ್ತೆ. ಇದೇನು ಕಾಡಲ್ಲಿಲ್ಲ, ಮಧ್ಯಲ್ಲಿಲ್ಲ ಮದ್ರಸಾ, ಆಯಿತಾ? ಎಲ್ಲರಿಗೂ ಗೊತ್ತಿಲ್ಲಿ. ಹಂಗಿದ್ರೆ ಸ್ಥಳೀಯರು ಹೇಳ್ತಾ ಇದ್ರಲ್ಲ. ನೀನು ಡೆಲ್ಲಿಯಿಂದ ಬಂದು ಹೇಳೋದೇನಿದೆ ಅಲ್ವಾ? ಅದರಿಂದ ಇಸ್ ಗುಡ್. ಏನೂ ನಡೀತಾ ಇಲ್ಲ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಯಾರು ಅದನ್ನು ನೀವೇ ಅವ್ರನ್ನ ಕ್ವಶನ್ ಕೇಳಿ, ನಾನಲ್ಲ, ನೀವು ಕೇಳಿ. ಹೌದು, ಆ ಕ್ವಶನನ್ನು ಅವ್ರಿಗೆ ಕೇಳಿ, ತಾಲಿಬಾನ್ ಅಂದರೆ ಏನು ಅಂತ ಕೇಳಿ ಅವ್ರಿಗೆ, ಅಲ್ವಾ? ಮುಖ್ಯ ಪ್ರಶ್ನೆ ಎತ್ತಿರೋದವರು ಇಂಪ್ರಾಪರ್ ಅರೇಂಜ್ಮೆಂಟ್ಸ್ ಅಂತ. ಇಂಪ್ರಾಪರ್ ಅರೇಂಜ್ಮೆಂಟ್ಸ್ ಇದೆ. ತಾವು ಬಂದಿದ್ದಾರೆ, ನಿಮ್ಮ ಕ್ಷೇತ್ರದಲ್ಲಿ ಮದ್ರಸಾ ಇದೆ, ಇವಾಗ ನೀವು ಎಕ್ಸ್ಪೆಕ್ಷನ್ ಮಾಡಿದ್ದಾರೆ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ 100% ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ಊಟ, ಹಾಸ್ಟ್ಲು, ಮಕ್ಕಳಿಗೆ ಮಲ್ಕೊಳ್ಳೋಕ್ಕೆ ರೂಮ್ಸು ವ್ಯವಸ್ಥೆ, ಬೆಡ್ಡು, ಊಟ ಎಲ್ಲ ಕರೆಕ್ಟಾಗಿದೆ. ಆಲ್ ಕರೆಕ್ಟ್. ಹಾಂ, ಅದನ್ನು ನಮ್ಮ ಈ ಮಸೀದಿ ನಮ್ಮ ಗುರುಗಳು ಅದ್ರ ಬಗ್ಗೆ ನೀವು ಕೊಟ್ಟರೆ
ಕಂಪ್ಲೇಂಟು ಡಿಫಾರ್ಮೇಷನ್ ಕೊಟ್ಟರೆ ನಾನು ಅದನ್ನು ಆ್ಯಕ್ಷನ್ ತೊಗೊಳಕ್ಕೆ ನಮ್ಮ ಸರ್ಕಾರಕ್ಕೆ ನಾನು ಹೇಳ್ತೀನಿ. ಮಾಡ್ಬೋದು ತಪ್ಪೇನಿಲ್ಲ. ಈ ಮದ್ರಸಾ ಅವರಿಗೆ ಎಲ್ಲ ಹಾಂ, ಬದಲಿಗೆ ಭೇಟಿ ಇದು ಮಾಡ್ತೀನಿ ಅಂತ ಹೇಳಿ. ನಾನು ಇದ್ರ ಬಗ್ಗೆ ಚರ್ಚೆ ನಮ್ಮ ಮುಂದೆ ಬರ್ತಕ್ಕಂಥ ಅಸೆಂಬ್ಲಿನೂ ಚರ್ಚೆ ಮಾಡ್ತೀವಿ ಇದನ್ನು. ಸರ್, ಯಾಕಂದರೆ ನೋಡಿ, ಈ ಥರ ಎಲ್ಲ ಸುಳ್ಳು ಅಪವಾದನೆಗಳು ಮಾಡುವಾಗ ಎಚ್ಚರವಾಗಿರಬೇಕು. ಜನಗಳಿಗೆ ತಪ್ಪು ಸಂದೇಶ ಕೊಡಬಾರ್ದು. ನಾವೆಲ್ಲ ಶಾಂತಿಯುತವಿರ್ತಕ್ಕಂಥ ದೇಶ, ಶಾಂತಿಯುತವಿರ್ತಕ್ಕಂಥ ರಾಜ್ಯ, ನಾವು ಶಾಂತಿ ಇರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಮಿಸ್ಯೂಸ್ ಮಾಡಬಾರ್ದು. ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ನಾನು ಸರ್ಕಾರಕ್ಕೆ ಲೆಟ್ರನ್ನೂ ಬರೀತೀನಿ. 35 ವರ್ಷದಿಂದ ನಡೀತಾ ಇದೆ ಈ ಮದ್ರಸಾನೋ ಮಸೂದಿ, ಇವತ್ತವರೆಗೂ ಯಾರು ಬಂದಿಲ್ಲ, ಯಾರು ಡಿಸ್ಟರ್ಬ್ ಮಾಡಿಲ್ಲ. ಇದು ಮುಂದಿನ ಚುನಾವಣೆ ದೃಷ್ಟಿ ಇಟ್ಕೊಂಡು ಜನಗಳಿಗೆ ಮಿಸ್ಗೈಡ್ ಮಾಡಲಿಕ್ಕೆ ಮಾಡ್ತಕ್ಕಂಥ ತಂತ್ರ. ಓಕೆ, ಹಾಂ, ಅದೆಲ್ಲ ಈಗ ಗೊತ್ತಾಗುತ್ತೆ. ಮುಂದೆ ಯಾರಿದ್ರು ಈಚೆ ಬಂದುಬಿಡ್ತಾರೆ. ಎಚ್ಚರವಾಗಿರಬೇಕು. ವಿತ್ ಲೋಕಲ್ ಪೊಲೀಸ್ ತಗೊಂಡು ಬರಬೇಕು ಒಳಗಡೆ. ಹಾಂ, ಎಸ್. ಈಗ ಸ್ಥಳೀಯರು ಅಂದರೆ, ಈಗ ನಮ್ಮ ಕಾರ್ಪೊರೇಟ್ರು ನಮ್ಮ ಲೀಡ್ರ್ಗಳು ಇರ್ತಾರೆ, ಇವ್ರಿಗೆ ಗೊತ್ತಿರೋ ಒಳಗಡೆ ಯಾರು ಅನ್ನೋನ್ ಪರ್ಸನ್ ಅಲ್ಲ, ಅವ್ರ ಅಧ್ಯಕ್ಷರು ಅಂತ ಇವ್ರಿಗೆ ಗೊತ್ತೇ ಇಲ್ವಲ್ಲ ಅಲ್ವಾ? ಅವ್ರ ಅಧ್ಯಕ್ಷರಾದವರು ಯಾರನ್ನ ಸ್ಥಳೀಯ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು, गवर्नमेंट पुलिस परमिशन तक बंद एनक्वायरी तो क्या यहाँ के हालात हैं और क्यों इस तरह के बयान सामने आए? देखिए, 4 दिन पहले एक नेशनल कमीशन फॉर प्रोटेक्शन ऑफ चाइल्ड राइट्स का प्रेसिडेंट आता है यहाँ पे दिल्ली से, जिसका नाम प्रियांक है। 4 दिन पहले आकर वो मुआयना करता है। यहाँ पे आकर मदारिस के जो ज़िम्मेदारान हैं उनसे इजाज़त लेकर इंस्पेक्शन करता है, और इंस्पेक्शन करने के बाद बोलता है नहीं, इजाज़त नहीं लेता, लेकिन आकर विदाउट इजाज़त नहीं, इलीगल ट्रेसपास भी बोल सकते हैं। या ये लोग जब आकर मदारिस के जो ज़िम्मेदारान हैं उनको अपना कार्ड दिखाता है और कहता है कि इंस्पेक्शन करना है। हाँ, तो नहीं, एनीवेज इंस्पेक्शन होता है। इंस्पेक्शन के बाद ही सेज आई एम सेटिस्फाइड रिप्लाई देता है, नहीं बहुत अच्छा चला रहा है मदारिस, हमारे से भी कुछ ज़रूरत पड़ी तो हमें आप बताएं, हम मदद करेंगे। ठीक है, तो करने के बाद जैसे ही यहाँ से निकलता है ट्वीट करता है वो कि मदारिस में हालात ठीक नहीं है और तालिबान स्टाइल ऑफ एजुकेशन यहाँ पे हो रहा है। तो एक इंतशार फैलाने के लिए और एक मदरसे को ख़राब हालात में दिखाने के लिए करते हैं ये लोग। और क्योंकि इलेक्शंस आ रहे हैं, अभी एमपी इलेक्शंस आ रहे हैं, इनका एक मंसूबा है कि कैसे भी इंतशार फैलाएं, डिफरेंसेस लेके आएँ कम्युनिटीज़ में। जैसे ही हमारे एमएलए साहब को मालूम हुआ, मुझे मालूम हुआ, हम लोग अरबी कॉलेज को गए, अमीर शरीयत से मिले। अमीर शरीयत भी एक स्टेटमेंट दिया। हमारे सादिक भाई हैं, जितने भी हुसैन साहब, जितने भी यहाँ पे लीडर हैं, नासिर साहब हैं, सबके साथ हम गए, वहाँ पे बात किए हैं। बात करने के बाद अमीर शरीयत भी एक स्टेटमेंट इशू करके हैं कि जहाँ पे मदारिस हैं, हमारे मदारिस में जो कोई भी आ रहा है विदाउट लोकल अथॉरिटीज़, जैसे लोकल पुलिस हो, लोकल पुलिस को लेके आता और परमिशन लेकर लेटर लेके आता है तो वो आकर इंस्पेक्शन करें। ऐसे ही इंस्पेक्शन कर कर इंतशार ना फैलाएँ। और एमएलए साहब भी वेरी रिस्पॉन्सिबल एमएलए हैं, तो जैसे ही इनको मालूम हुआ सुबह से कार्रवाई किए हैं, पुलिस से भी बात किए हैं। और मदारिस से भी, मदरसे में मैं गुजारिश करूँगा कि एक डिफेमेशन केस फाइल करें। डिफेमेशन केस प्रियांक के ख़िलाफ़ एक फ़ाइल करेंगे, क्योंकि वो एक लौता बंदा आया, कमेटी के साथ आना था उसको, और विदाउट इन्फॉर्मिंग द लोकल अथॉरिटीज़ वाकर किया है। तो इंशाल्लाह इसके बाद कार्रवाई होगी। और असेंबली में भी इंशाल्लाह असेंबली में भी एमएलए साहब इसके बारे में बात करेंगे। जो मदारिस हैं हमारे मदारिस, इट्स ए सेफ़ हेवन फॉर किड्स, जहाँ पे कुरानी तालीमात दी जाती है, साथ ही साथ इंग्लिश की तालीम भी है, कन्नड़ा भी पढ़ाई जाती है, यहाँ पे कंप्यूटर क्लास भी दिए जाते हैं। तो एक एजुकेशन सिस्टम बनाया हुआ है। तो इंशाल्लाह इसके बाद जो भी है हमारे अमीर शरीयत से फिर से रब्ता करेंगे, और होम मिनिस्टर से भी होम मिनिस्टर को भी एक डेलीगेशन देंगे हम लोग जाकर इंशाल्लाह। शुक्रिया। स्पेशली जो है कुशीनगर एक ऐसी कॉन्स्टिट्यूंसी है, यहाँ पर जो है मुख्तलिफ मज़ाहिब के लोग हैं। ऐसा नहीं कि यहाँ पर फसादात नहीं हुए, लेकिन मज़हब की बुनियाद पर या मज़हब के नाम पर जो है कोई दो अलग अलग कम्युनिटीज़ नहीं लड़ पाए। तो क्या ये निशाना बनाकर इस तरह जो है करवाने की कोशिश? देखिए, एमपी इलेक्शंस अभी अनकरीबन एमपी इलेक्शंस हैं, इनके जो मंसूबे होते हैं कि दो कौमों को लड़ाएँ और वोट को स्प्लिट करें, तो हमें चौकन्ना रहना है। और इंशाल्लाह हम लोग चौकन्ना रहेंगे। और जो कल भी जब मुझे मालूम हुआ तो मैं हमारे लीडरों को भी यही बोला कि कोई भी इंस्पेक्शन को आता है तो पुलिस को भी बुलाएं साथ में, ओके।
उनके साथ चाहे तो इंस्पेक्शन करें, एमएलए साहब भी आएंगे, इंस्पेक्शन करेंगे, और इसके बाद भी अगर कोई इंस्पेक्शन को आता है तो लेट देम टेक अ लीगल परमिशन, कम टू द मदरसा, वी हैव नो इश्यूज।